ओम नमः शिवाय. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಶಿವ ಬಾಬಾರವರ ವಾಣಿ. ಮುರಳಿಯ ದಿನಾಂಕ 15-3-2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 18-12-2022. ಓಂ ನಮಃ ಶಿವಾಯ. ಸ್ವಮಾನಧಾರಿ ರಾಜರಾಗಿ ಮಾಯಾಜೀತರಾಗಿರಿ. ಸೃಷ್ಟಿಯ ವಿನಾಶಕ್ಕಿಂತ ಮೊದಲು ತಮ್ಮ ಕುಂದುಕೊರತೆಗಳನ್ನು ನಾಶ ಮಾಡುವ ಶಿಕ್ಷಣವನ್ನು ಕೊಡುವಂತಹ ನಿಜವಾದ ಸಮರ್ಪಣೆಯ ವ್ಯಾಖ್ಯಾನವನ್ನು ತಿಳಿಸುವಂತಹ ಕಲ್ಯಾಣಕಾರಿ ಶಿವ ಬೋಲಾನಾಥರು ಸ್ವಯಂ ಪರಿವರ್ತನೆಯಾಗಿ ಎಲ್ಲರೊಂದಿಗೆ ಸಂಸ್ಕಾರಗಳ ರಾಸನ್ನು ಹೊಂದಿಸುವಂತಹ ಮಕ್ಕಳನ್ನು ಕುರಿತು ಹೀಗೆ ನುಡಿದರು. ಒಳ್ಳೆಯದು. ಇಂದು ಬಾಪ್ದಾದಾರವರ 100 ರತನ್ಗಳು ತಂದೆಯ ಮಿಲನವನ್ನು ಆಚರಿಸಲು ಬಂದಿದ್ದೀರಿ ಅಲ್ಲವೇ? ಎಲ್ಲರಿಗೂ ತಂದೆಯ ಮೇಲೆ ಪ್ರೀತಿ ಇದೆಯಾ? ಪ್ರೀತಿ ಇರುವವರು ಯಾರು 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 ವಾವ್, ಪ್ರತಿಯೊಬ್ಬರಿಗೂ ತಂದೆಯ ಮೇಲೆ ಪ್ರೀತಿ ಇದೆ. ಯಾರು ಹೊರಗೆ ಕುಳಿತಿದ್ದಾರೋ ಅವರಿಗೂ ಪ್ರೀತಿ ಇದೆಯಾ? ಎಲ್ಲರಿಗೂ ಪ್ರೀತಿ ಇದೆ ಅಲ್ಲವೇ? ಇಂದು ಎಲ್ಲಾ ಮಕ್ಕಳನ್ನು ನೋಡಿ ತಂದೆಯ ಹೃದಯವು ಬಹಳ ಹರ್ಷಿತವಾಗಿದೆ. ಆದರೆ ತಂದೆಯನ್ನು ಭೇಟಿಯಾಗುವ ಮುಂಚೆ ಮನಸ್ಸಿನಲ್ಲಿ ಬಿರುಗಾಳಿ ಏಳುತ್ತದೆ ಅಲ್ಲವೇ? ನಾವು ಎಲ್ಲಿಗೆ ಬಂದಿದ್ದೇವೆ? ಬಾಬಾ, ನೀವೇ ಆಗಿರಬೇಕು. ನಾವು ನಿಮ್ಮನ್ನೇ ಭೇಟಿಯಾಗಲು ಬರುತ್ತಿದ್ದೇವೆ. ಬಾಬಾ, ನಿಮ್ಮ ಮೇಲೇನೆ ಪ್ರೀತಿ ಇದೆ. ಎಷ್ಟೊಂದು ಇಂತಹ ಮಕ್ಕಳಿದ್ದಾರೆ. ಭಕ್ತಿ ಮಾರ್ಗದಲ್ಲಿಯೂ ಎಷ್ಟು ಪೂಜೆ ಮಾಡುತ್ತಾರೆ, ಎಷ್ಟು ಯಜ್ಞ ತಪಸ್ಸು ಮಾಡುತ್ತಾರೆ ಅಲ್ಲವೇ? ಏನೆನ್ನುತ್ತಾರೆ? ಹೇ ಭಗವಂತ, ತಾವು ಬಂದಾಗ ನಾನು ತಮ್ಮ ಮೇಲೆ ಬಲಿಹಾರಿಯಾಗುತ್ತೇನೆ. ಹಾಗಾದರೆ ಹೃದಯದಲ್ಲಿ ಅಂತಹ ಸಮರ್ಪಣೆ ಇದೆಯಾ? ಅಥವಾ ನಡೆಯುತ್ತಾ ನಡೆಯುತ್ತಾ ದಣಿದು ಹೋಗಿದ್ದೀರಾ? ಬ್ರಾಹ್ಮಣ ಮಕ್ಕಳು ದಣಿದಿದ್ದೀರಾ? ದಣಿದು ಬಿಟ್ಟಿದ್ದೀರಿ. ಯಾರ್ಯಾರಿಗೆ ದಣಿವಾಗಿದೆ, ಸುಸ್ತಾಗಿದೆ? ಎಂತಹ ಸುಸ್ತು? ಜ್ಞಾನದಲ್ಲಿ ನಡೆಯುತ್ತಾ ನಡೆಯುತ್ತಾ ಸೇವೆ ಮಾಡುತ್ತಾ ಮಾಡುತ್ತಾ ಏನೆನ್ನುತ್ತಾರೆ? ಈಗಂತೂ ಏನೂ ಆಗಿಲ್ಲ. ಬಾಬಾರಂತೂ ಯಾವಾಗಿನಿಂದಲೂ ಹೇಳುತ್ತಿದ್ದಾರೆ, ವಿನಾಶವಾಗುತ್ತದೆ ವಿನಾಶವಾಗುತ್ತದೆ, ಇನ್ನು ಆಗಿಯೇ ಇಲ್ಲ. ಹೀಗೆ ಯೋಚಿಸುತ್ತಾರೆ. ಬಾಬಾ ಮಕ್ಕಳನ್ನು ಕೇಳುತ್ತಾರೆ, ನಿಮ್ಮೊಳಗಿನ ಕೊರತೆ ದೌರ್ಬಲ್ಯಗಳ ಕೆಡಕುಗಳು ವಿನಾಶವಾಗಿದೆಯೇ? ಯಾರ್ಯಾರದ್ದು ಆಗಿದೆಯೋ ಅವರು ಒಂದು ಕೈಯ ಚಪ್ಪಾಳೆ ತೋರಿಸಿ. ಇಲ್ಲ ಅಲ್ಲವೇ? ಇಂದು ತಂದೆ ನೀವು ಮಕ್ಕಳಿಂದ ಡೇಟ್ ಕೇಳುತ್ತಾರೆ. ಯಾರು ದಿನಾಂಕವನ್ನು ಕೊಡುತ್ತಾರೆ? ನೀವು ನಿಮ್ಮ ಪರಿವರ್ತನೆಯ ದಿನಾಂಕವನ್ನು, ಡೇಟನ್ನು ಕೊಡುತ್ತೀರಾ? ಹೇಳುತ್ತೀರಲ್ಲವೇ? ಬಾಬಾ, ಡೇಟ್ ಹೇಳಿರಿ. ವಿನಾಶ ಯಾವಾಗ ಆಗುತ್ತದೆ ಎಂದು ತಾರೀಖನ್ನು ಹೇಳಿರಿ. ಇಂದು ಬಾಬಾ ಇಡೀ ಬ್ರಾಹ್ಮಣ ಪರಿವಾರದಿಂದ ತಮ್ಮ ಕೆಡಕುಗಳ ಅಂದರೆ ಅವಗುಣಗಳ, ದುರ್ಗುಣಗಳ ವಿನಾಶದ ಡೇಟನ್ನು ಕೇಳುತ್ತಾರೆ. ಯಾರ ಬಳಿಯಾದರೂ ಇದೆಯಾ? ನಮ್ಮಲ್ಲಿರುವ ದುರ್ಗುಣಗಳನ್ನ, ಅವಗುಣಗಳನ್ನ ಇಂಥ ತಾರೀಕಿನೊಳಗೆ ನಾಶ ಮಾಡ್ಕೊಳ್ತೀವಿ ಅನ್ನುವಂತಹ ದಿನಾಂಕ ಯಾರ ಹತ್ತಿರನಾದರೂ ಇದೆನಾ? ಏಕೆಂದರೆ ನೀವು ಹೇಳಿದರೆ ಎಲ್ಲರದ್ದು ಬೇರೆ ಬೇರೆ ದಿನಾಂಕಗಳು ಇರುತ್ತದೆ ಅಲ್ಲವೇ? ಆದರೆ ತಂದೆಯಂತೂ ಒಂದೇ ಹೇಳುತ್ತಾರೆ. ಯಾರು ಕೊಡುತ್ತಾರೆ? ಇದೆಯಾ ನಿಮ್ಮ ಬಳಿ? ಯಾರ ಬಳಿ ತಾರೀಕು ಇದೆ? ಶ್ವೇತ ವಸ್ತ್ರ ಧರಿಸುವುದರಿಂದ, ಬ್ಯಾಡ್ಜ್ ಹಾಕುವುದರಿಂದ ಸಮರ್ಪಣೆ ಎಂದು ಪರಿಗಣಿಸಲಾಗುವುದಿಲ್ಲ. ಸಮರ್ಪಣೆಯು ಮನಸ್ಸಿನದ್ದಾಗಿರುತ್ತದೆ, ಹೃದಯದ್ದಾಗಿರುತ್ತದೆ. ಸಮರ್ಪಣೆ ಎಂದರೇನು? ಬಾಬಾ, ಸರ್ವಸ್ವವೂ ಅರ್ಪಣೆ, ಎಲ್ಲವೂ ನಿಮ್ಮದು, ನಾನೂ ನಿಮ್ಮವನು. ಸಮರ್ಪಣೆ. ಈ ಸಮರ್ಪಣೆಯು ಯಾರೊಳಗೆ ಬಂದಿದೆ? ಇದೇನಾ? ಯಾವತ್ತಾದರೂ ಕುಳಿತು, ಬಾಬಾ, ತಾವು ನನ್ನನ್ನು ಹೇಗೆ ರೂಪಿಸಲು ಬಯಸುತ್ತೀರೋ ಹಾಗೆ ನಾನು ಸಿದ್ಧನಿದ್ದೇನೆ, ಅಂದ್ರೆ ನೀವ್ ಹೆಂಗ ನನ್ನನ್ನು ರೆಡಿ ಮಾಡ್ಬೇಕಂತಿದ್ದೀರೋ ಆ ರೀತಿ ನಾನು ರೆಡಿ ಇದ್ದೇನೆ, ನೀವು ನನ್ನನ್ನು ಹೇಗೆ ಮಾಡಿದರೂ ನಾನು ರೆಡಿ ಇದ್ದೇನೆ ಎಂದು ಹೇಳಿದ್ದೀರಾ? ಬಾಬಾ, ನಾನೇ ಸಂಪೂರ್ಣನಾಗುತ್ತೇನೆ ಎಂಬ ಈ ಧ್ವನಿ ಹೃದಯದಿಂದ ಹೊರಟಿತು ಅಥವಾ ಮುಖದಿಂದ ಬಂದಿತು? ಪ್ರೀತಿಯಲ್ಲಿ ಎಲ್ಲರೂ ಪಾಸ್ ಆಗಿದ್ದಾರೆ. ಪರಿವರ್ತನೆಯಲ್ಲಿ ಯಾರು ಯಾರು ಪಾಸ್ ಆಗಿದ್ದಾರೆ? ಒಬ್ಬರಿಗೊಬ್ಬರು ಸಂಸ್ಕಾರ ಮಿಲನದ ರಾಸ್ ಲೀಲೆ ಇನ್ನೂ ಆಗಿಲ್ಲ. ಅದರಲ್ಲಿ ಯಾರು ಯಾರು ಪಾಸ್ ಆಗಿದ್ದಾರೆ? ಎಲ್ಲರಿಗೂ ಕೇಳಿದರೆ ಸ್ವರ್ಗಕ್ಕೆ ಯಾರು ಯಾರು ಬರುತ್ತೀರಿ ಎಂದು? ಒಳ್ಳೆಯದು. ಯಾರು ಯಾರು ಬರುತ್ತೀರೋ ಅವರು ಒಂದು ಕೈಯ ಚಪ್ಪಾಳೆ ತೋರಿಸಿ. ಮೆಜಾರಿಟಿ ಇದೆಯಲ್ಲವೇ? ಎಲ್ಲರೂ ಬರುತ್ತಾರೆ.
ಹಾಗಾದರೆ ಸ್ವರ್ಗ ಎಂದರೇನು? ಸತ್ಯಯುಗ ಎಂದರೇನು? ಸ್ವರ್ಗ ಸತ್ಯಯುಗ ಸತ್ಯಯುಗ ಎಲ್ಲಿ ಸತ್ಯವೇ ಸತ್ಯವಿರುತ್ತದೆಯೋ, ಸುಳ್ಳಿನ ಹೆಸರು ಚಿಹ್ನೆ ಇರುವುದಿಲ್ಲವೋ ಅದಕ್ಕೆ ಸತ್ಯಯುಗ ಎನ್ನುತ್ತಾರೆ ಅಲ್ಲವೇ? ಸತ್ಯ ಪರಮಪಿತನು ಯಾವ ಸ್ವರ್ಗದ ರಚನೆಯನ್ನು ರಚಿಸಿದ್ದಾರೋ ಅದರಲ್ಲಿ ಯಾರು ಹೋಗುತ್ತಾರೆ? ಸತ್ಯವನ್ನು ಮಾತನಾಡುವವರು. ಹಾಗಾದರೆ ಎಲ್ಲರ ಹೃದಯದಿಂದ ಸತ್ಯ ಬರುತ್ತದೆಯೋ ಅಥವಾ ಪದೇ ಪದೇ ಮಾತಿಗೆ ಸುಳ್ಳು ಹೇಳುತ್ತೀರೋ? ಚೆಕಿಂಗ್ ಮಾಡಿಕೊಳ್ಳಿರಿ. ತಂದೆಯಂತೂ ಏನೂ ಹೇಳುವುದಿಲ್ಲ, ಆದರೆ ಮಕ್ಕಳು ತಿಳುವಳಿಕೆಯುಳ್ಳವರಾಗಿದ್ದಾರೆ, ಹುಷಾರಾಗಿದ್ದಾರೆ, ಅರ್ಥ ಮಾಡಿಕೊಳ್ಳಬಲ್ಲರು. ಅದಕ್ಕಾಗಿಯೇ ಸಂಘಟನೆಯ ಶಕ್ತಿ. ಏಕೆಂದರೆ ನಾವು ಒಬ್ಬರಿಗೊಬ್ಬರು ಭೇಟಿಯಾದಾಗ ಒಬ್ಬರಿಗೊಬ್ಬರ ಕೊರತೆ, ದೌರ್ಬಲ್ಯಗಳ ಬಗ್ಗೆ, ಅವರ ಕೆಟ್ಟ ಗುಣಗಳ ಬಗ್ಗೆ ತಿಳಿಯುತ್ತದೆ. ಆಗ ಅದನ್ನು ಸ್ವೀಕರಿಸಿ ಪರಿವರ್ತನೆ ಮಾಡಿಕೊಳ್ಳಬೇಕು. ತಮ್ಮಲ್ಲಿರುವಂತಹ ಅವಗುಣಗಳನ್ನ ಕುಂದು ಕೊರತೆಗಳನ್ನ ಕೇಳಿ ದೇಹಾಭಿಮಾನದಲ್ಲಿ ಬರಬಾರದು. ಗೊತ್ತಾಯಿತೆ? ಯಾರ್ಯಾರಿಗೆ ಅರ್ಥವಾಯಿತು? ಅಂದ್ರೆ ನಾವು ಪರಸ್ಪರ ಸಂಘಟನೆಯಲ್ಲಿ ಸೇರಿದಾಗ ನಮ್ಮೊಳಗಿರೋ ಕೆಟ್ಟ ಗುಣಗಳು ಬೇರೆಯವ್ರಿಗೆ ಗೊತ್ತಾಗತ್ತೆ. ಅವ್ರು ಹೇಳಿದ್ರು ಅಂದಾಗ ನಮಗೂ ದೇಹಾಭಿಮಾನ ಬರಬಾರ್ದು. ಎಲ್ಲರಿಗೂ ಅರ್ಥವಾಯಿತು ಅಲ್ಲವೇ? ಕೈಯನ್ನಂತೂ ಒಬ್ಬರನ್ನೊಬ್ಬರು ನೋಡಿ ಎಲ್ಲರೂ ಎತ್ತುತ್ತಾರೆ, ಆದರೆ ಬಾಬಾ ಏನು ಬಯಸುತ್ತಾರೆ ಎಂದು ಅರ್ಥವಾಗಬೇಕು. ಏಕೆಂದರೆ ಪರಿವರ್ತನೆಯ ಸಮಯವು ಸಮೀಪವಿದೆ. ಒಳ್ಳೆಯದು. ಹಾಗಾದರೆ ಯಾವುದೇ ಮಗು ತಂದೆಗೆ ಈ ದೂರನ್ನು ಕೊಡುವುದಿಲ್ಲ ಅಲ್ಲವೇ? ಬಾಬಾ ತಾವು ನಮ್ಮನ್ನು ಭೇಟಿಯಾಗಲು ಬರಲೇ ಇಲ್ಲ, ಏಕೆಂದರೆ ತಂದೆಯು ನಿಮಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ ಮತ್ತು ನಿಮ್ಮನ್ನು ಭೇಟಿಯಾಗಲೆಂದೇ ಬಂದಿದ್ದಾರೆ. ಹೀಗೆ ಹೇಳಬಾರದು. ಬಾಬಾ ತಾವು ಕೇವಲ ಅಲ್ಲಿಯವರಾಗಿದ್ದೀರಿ, ನಮ್ಮವರಲ್ಲ. ಮತ್ತೆ ಹೀಗೆ ಹೇಳಬಾರದು. ಬಾಬಾ ತಮ್ಮನ್ನು ಭೇಟಿಯಾಗಲು ನಮ್ಮ ಬಳಿ ಏನೂ ಇರಲಿಲ್ಲ. ಮತ್ತೆ ಹೀಗೆ ಹೇಳಬಾರದು. ಬಾಬಾ ಇಷ್ಟು ದೂರ ಹೋಗಲು ನಮ್ಮ ಕಾಲುಗಳು ಬಹಳ ದಣಿದು ಹೋಗುತ್ತವೆ. ತಂದೆಯು ಪ್ರತಿಯೊಂದು ಮಗುವಿನ ಇಚ್ಛೆಯನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ಮಕ್ಕಳು ತಮ್ಮ ಸಮಯವನ್ನು ಎಲ್ಲಿ ವ್ಯರ್ಥ ಮಾಡುತ್ತಾರೆ? ಒಬ್ಬರನ್ನೊಬ್ಬರು ನೋಡಿ ಬರುತ್ತಾರೆ. ಒಳ್ಳೆಯದು, ಹೋಗಿ ನೋಡೋಣ. ನಮ್ಮದೇ ಬಾಬಾ ಆಗಿದ್ದಾರೋ ಅಥವಾ ಬೇರೆ ಯಾರಾದರೂ ಆಗಿದ್ದಾರೋ? ನಡೆಯಿರಿ, ಒಂದು ಸಾರಿ ಚೆಕ್ ಮಾಡುವುದರಲ್ಲೇನಿದೆ ಎಂದು ಬರುತ್ತಾರೆ. ಅಂತವರೂ ಕೂಡ ತಂದೆಯ ಪ್ರೀತಿಯ ರತ್ನಗಳಾಗಿದ್ದಾರೆ. ಏಕೆಂದರೆ ಯಾರನ್ನು ಚೆಕ್ ಮಾಡುತ್ತಿದ್ದೀರಿ? ತಮ್ಮದೇ ತಂದೆಯನ್ನು ಚೆಕ್ ಮಾಡುತ್ತಿದ್ದಾರೆ. ಆದ್ದರಿಂದ ತಂದೆಯು ಎಲ್ಲರಿಗೂ ಇದೇ ಸಂದೇಶವನ್ನು ಕೊಡಲು ಬಂದಿದ್ದಾರೆ. ಈಗ ಇಲ್ಲವಾದರೆ ಇನ್ನೆಂದಿಗೂ ಇಲ್ಲ. ಈಗಲೂ ಒಂದು ವೇಳೆ ಬಾಬಾ ಪರಿವರ್ತನೆಗೆ ಸಮಯ ಕೊಡಿರಿ ಎಂದು ಹೇಳಿದರೆ ಆಗ ಏನೆನ್ನುತ್ತಾರೆ? ಒಳ್ಳೆಯದು ಮಕ್ಕಳೇ, ಬ್ರಹ್ಮ ಬಾಬಾರವರಿಗೆ ಸಮಾನರಾಗಿ ಬರಬೇಕು ಅಲ್ಲವೇ? ಬ್ರಹ್ಮ ಬಾಬನ ಸಮಾನರಾಗಿ ಬರಬೇಕಲ್ಲವೇ? ಯಾರ ರಾಜ್ಯಕ್ಕೆ ಹೋಗಬೇಕಿದೆಯೋ ಅವರಂತೆಯೇ ಆಗಬೇಕು. ಬಿಂದು ಸ್ವರೂಪ ತಂದೆಯಂತೆ ನಾನು ಆತ್ಮ, ನನ್ನ ಬಾಬಾ. ಹಾಗಾದರೆ ನಾವೆಲ್ಲರೂ ಅಥವಾ ನೀವು ಯಾರ್ಯಾರು ಬ್ರಹ್ಮ ಬಾಬಾರವರ ರಾಜ್ಯಕ್ಕೆ ಹೋಗಬೇಕು? ಎಲ್ಲರೂ ಅಲ್ಲವೇ? ವಾವ್, ಎಲ್ಲರೂ ಹೋಗಬೇಕು. ಹಾಗಾದರೆ ಹೇಗಾಗಬೇಕು? ತಂದೆಗೆ ಸಮಾನರಾಗಬೇಕು. ತಂದೆಯು ಭರ್ತಿ ಮಾಡುವ ಸಮಯವಂತೂ ಸಮೀಪ ಬಂದಿದೆ. ಆದರೆ ಎಲ್ಲಾ ಮಕ್ಕಳು ಯೋಗ್ಯರಾಗಿದ್ದಾರೆಯೇ? ಅಂದರೆ ತಂದೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗುವಂತ ಸಮಯ ಸಮೀಪ ಬಂದಿದೆ. ಹಾಗಾದ್ರೆ ಎಲ್ಲಾ ಮಕ್ಕಳು ಯೋಗ್ಯರಾಗಿದ್ದಾರೆಯೇ? ತಂದೆಯಂತೂ ತನ್ನ ಕೈಗಳನ್ನು ಚಾಚಿ ಕುಳಿತಿದ್ದಾರೆ. ತಂದೆ ಸರ್ವ ಖಜಾನೆಗಳ ಭಂಡಾರವನ್ನು ತೆರೆದು ಕುಳಿತಿದ್ದಾರೆ. ಆದರೆ ಮಕ್ಕಳು ತೆಗೆದುಕೊಳ್ಳಲು ಯೋಗ್ಯರಾಗಿದ್ದಾರೆಯೇ? ಎಲ್ಲರೂ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಿರಿ. ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಕ್ಷಣ, ಪ್ರತಿ ಗಳಿಗೆ ನಾನು ತಂದೆಗೆ ಸಮಾನನಾಗಿದ್ದೇನೆಯೇ? ಚೆಕ್ ಮಾಡಿಕೊಳ್ಳಿ. ಒಳ್ಳೆಯದು ಮಕ್ಕಳೇ. ಎಲ್ಲೇ ಕುಳಿತಿದ್ದರು ಬಾಪ್ ದಾದಾರವರ ಎಲ್ಲ 100 ರತನ್ ಮಕ್ಕಳಿಗೆ ನೆನಪು, ಪ್ರೀತಿಗಳು. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿಗಳು. ಪ್ರತಿ ಕ್ಷಣವೂ ಅಂತಿಮ ಕ್ಷಣವಾಗಿದೆ. ಸಮಯ ಕಡಿಮೆ ಇದೆ, ವ್ಯರ್ಥ ಮಾಡಬಾರದು. ಮತ್ತು ಪರಿವರ್ತನೆಯ ಪರ್ವತದ ಕೆಳಗೆ ಬಂದಿದ್ದೀರಿ. ಆದ್ದರಿಂದ ಪರಿವರ್ತನೆಯಾಗಿ ತೋರಿಸಿ, ಮಾಡಿ ತೋರಿಸಿ. ಹೇಡಿಗಳಂತೆ ಓಡಿ ಹೋಗಬಾರದು. ಹೀಗೆ ಹೇಳಬಾರದು,
ನಮ್ಮಿಂದ ಸಾಧ್ಯವಿಲ್ಲ ಬಾಬಾ. ತಾವು ಏನು ಕೊಡಬೇಕು, ಯಾವ ಪದವಿ ಕೊಡಬೇಕು ಅದನ್ನು ಕೊಡಿ. ಹೀಗೆ ಹೇಳಬಾರದು. ಏನೆನ್ನಬೇಕು? ಬಾಬಾ, ನಾನು ಬದಲಾಗಿ ತೋರಿಸುತ್ತೇನೆ, ನಾನು ಪರಿವರ್ತನೆಯಾಗಿ ತೋರಿಸುತ್ತೇನೆ. ನಾನು ಮಾಡದಿದ್ದರೆ ಯಾರು ಮಾಡುವರು? ನಾನು ವಿಶ್ವದ ರಾಜನಾಗಿ ತೋರಿಸುತ್ತೇನೆ. ನಾನು ನನ್ನನ್ನು ಬದಲಾಯಿಸಿಕೊಂಡು ತೋರಿಸುತ್ತೇನೆ. ತಾವು ಹೇಗೆ ಬಯಸುತ್ತೀರೋ ನಾನು ಹಾಗೆಯೇ ಆಗಿ ತೋರಿಸುತ್ತೇನೆ. ನಾನೇ ಆಗುತ್ತೇನೆ. ಈ ಶ್ರೇಷ್ಠ ಸ್ವಮಾನದಲ್ಲಿ ಪ್ರತಿಯೊಬ್ಬರು ಸ್ಥಿತರಾಗಿರಿ. ಮಾಯೆಯು ಎಷ್ಟೆಲ್ಲ ಬಲೆಯನ್ನು ಹೆಣೆದಿದೆಯೋ ಸಂಕಲ್ಪ ಮಾಡಿರಿ. ಬಾಬಾ, ನಾನೇ ಇದನ್ನು ಮುರಿದು ತೋರಿಸುತ್ತೇನೆ. ಹೇಗೆ ಯಾರಾದರೂ ರಾಜನು ಯುದ್ಧದ ಮೈದಾನಕ್ಕೆ ಹೋದರೆ ಮತ್ತು ತನ್ನೆದುರು ತನಗಿಂತಲೂ ಹೆಚ್ಚು ಶಕ್ತಿಶಾಲಿಯಾದವನನ್ನು ನೋಡಿದರೆ ಆಗ ಆ ಸ್ವಮಾನಧಾರಿ ರಾಜನು ತನ್ನ ಆಯುಧವನ್ನು ಎತ್ತಿಕೊಂಡು ಓಡಿ ಹೋಗುತ್ತಾನೆಯೇ? ಏನು ಮಾಡುತ್ತಾನೆ? ಯುದ್ಧ ಮಾಡುತ್ತಾನೆ. ಒಮ್ಮೆ ಇಳಿದ ಮೇಲೆ ಬೆನ್ನು ತೋರಿಸಿ, ಅಂದರೆ ಯುದ್ಧದ ಮೈದಾನಕ್ಕೆ ಇಳಿದ ಮೇಲೆ ಬೆನ್ನು ತೋರಿಸಿ ಓಡಿ ಹೋಗುವ ರಾಜರಾಗಬಾರದು. ಗೆಲ್ಲಬೇಕು. ಈ ಮಾಯೆಯು ನಾಲ್ಕು ಕಡೆ ಏನು ಆರ್ಭಟಿಸುತ್ತಿದೆಯೋ ಅದು ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ, ಮನಸ್ಸನ್ನು ಓಡಿಸುತ್ತದೆ. ಆದ್ದರಿಂದ ಗೆಲ್ಲಬೇಕು, ಇದನ್ನು ಗೆಲ್ಲಬೇಕು. ಒಳ್ಳೆಯದು ಮಕ್ಕಳೇ. ಈಗ ನೀವೆಲ್ಲರೂ ನಿಮ್ಮ ಬ್ರಹ್ಮ ಬಾಬಾರವರೊಂದಿಗೆ ಮಿಲನವನ್ನು ಮಾಡಿರಿ. ಏಕೆಂದರೆ ಯಾರ ರಾಜ್ಯ ಬರಲಿದೆ? ಬ್ರಹ್ಮ ಬಾಬಾರವರದ್ದು, ಸರಿತಾನೆ? ಎಷ್ಟು ಸೂಕ್ಷ್ಮ ಕತೆ ಇದು. ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ರಾಜ, ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ಬಡವ. ಒಬ್ಬ ಸತ್ಯ ಯೋಧನು ಎದುರಾಳಿಯ ದೌರ್ಬಲ್ಯವನ್ನು ಹಿಡಿದುಕೊಂಡರೆ ವಿಜಯವು ಅವನದೇ ಆಗುತ್ತದೆ. ಒಂದು ವೇಳೆ ತಂದೆಯ ಗುಹ್ಯಾತಿಗುಹ್ಯ ಕಥೆಯನ್ನು ತಂದೆಯ ಮಕ್ಕಳಾದ ನೀವು ಹಿಡಿದುಕೊಂಡರೆ ವಿಜಯವು ನಿಮ್ಮದೇ ಆಗುತ್ತದೆ. ಇದು ಸೂಕ್ಷ್ಮ ಕಥೆಯಾಗಿದೆ. ಇದು ಮಿಲನವಾಗಿದೆ. ಒಳ್ಳೆಯದು. ಮತ್ತೆ ಭೇಟಿಯಾಗೋಣ. ಬಾಬಾರವರಿಗೆ ಮಕ್ಕಳಿಂದ ಹೂಗುಚ್ಛವನ್ನು ಅರ್ಪಿಸಲಾಯಿತು. ಒಳ್ಳೆಯದು. ಸಂಘಟನೆಯಲ್ಲಿ ಶಕ್ತಿ ಇದೆ, ಸದಾ ನೆನಪಿಡಿ. ಸಂಘಟನೆ ಇಲ್ಲವಾದರೆ ಏನೂ ಆಗಲು ಸಾಧ್ಯವಿಲ್ಲ. ಸಂಘಟನೆಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಿ, ಸರಿತಾನೆ? ಇಲ್ಲಿಯವರು ಯಾರಿದ್ದೀರೋ ಅವರೆಲ್ಲರೂ ಎದ್ದು ನಿಲ್ಲಿ. ಕಲ್ಕತ್ತಾದವರು ಬ್ರಹ್ಮ ಬಾಬಾರವರ ಗದ್ದುಗೆಯಾಗಿದೆ. ಅಂದ್ರೆ ಎದ್ದು ನಿಂತವರು ಕಲ್ಕತ್ತಾದವರು. ಬ್ರಹ್ಮ ಬಾಬಾರವರ ಗದ್ದುಗೆಯಾಗಿದೆ. ಯಾರು ಕೇವಲ ಇಲ್ಲಿಯವರಿದ್ದೀರೋ ಅವರೆಲ್ಲರೂ ಎದ್ದು ನಿಲ್ಲಿ. ನಂತರ ಬಾಬಾರವರು ಎಲ್ಲರನ್ನು ತಮ್ಮ ಆತ್ಮಿಕ ದೃಷ್ಟಿಯಿಂದ ಸಂತುಷ್ಟ ಮಾಡಿದರು. ರಾತ್ರಿ ಕ್ಲಾಸ್ 22/10/1968. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆ ಬಂದಿದ್ದಾರೆ ಎಂದು. ಮನಸ್ಸಿನಲ್ಲಿ ಈ ವಿಚಾರ ಬರುತ್ತದೆ ತಾನೆ? ಆತ್ಮ ಹೇಳುತ್ತದೆ, ಬಾಬಾ ಬಂದಿದ್ದಾರೆ. ಯಾವ ಬಾಬಾ? ಬೇಹದ್ದಿನ ಬಾಬಾ. ಬಾಬಾ ಎಂಬ ಶಬ್ದ ಬಹಳ ಮಧುರವಾಗಿದೆ, ಏಕೆಂದರೆ ಆಸ್ತಿಯು ಬಹಳ ಮಧುರವೆನಿಸುತ್ತದೆ. ನಾವು ಬಾಬಾನಿಂದ ವಿಶ್ವದ ಮಾಲೀಕತನದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ. ಆದ್ದರಿಂದ ಬಹಳ ಖುಷಿಯಾಗುತ್ತದೆ. ಲೌಕಿಕದಿಂದ ಏನು ಸಿಗುತ್ತದೆ? ಇದರ ಹೋಲಿಕೆಯಲ್ಲಿ 2 ಮುಷ್ಟಿಯಷ್ಟು ಸಿಗುವುದಿಲ್ಲ. ಬಾಬಾನಿಂದಂತೂ 21 ಜನ್ಮಗಳಿಗಾಗಿ ಬಹಳ ಸುಖ ಸಿಗುತ್ತದೆ. ಈ ನನ್ನ ಮಕ್ಕಳು ವಿಶ್ವದ ಮಾಲೀಕರಾಗುವವರಿದ್ದಾರೆ ಎಂದು ತಂದೆಯು ತಿಳಿದುಕೊಳ್ಳುತ್ತಾರೆ. ತಂದೆಗೂ ಖುಷಿಯಾಗುತ್ತದೆ. ಒಳಗಡೆ ಅವರ ಬಗ್ಗೆ ಪ್ರೀತಿ ಗೌರವ ಇರುತ್ತದೆ. ತಂದೆ ಮಕ್ಕಳನ್ನು ಪ್ರೀತಿಸುತ್ತಾರೆ. ಮಕ್ಕಳು ಮತ್ತೆ ತಂದೆಗೆ ಗೌರವ ಮತ್ತು ಪ್ರೀತಿಯನ್ನು ಕೊಡುತ್ತಾರೆ. ಇವರು ಆತ್ಮಿಕ ತಂದೆಯಾಗಿದ್ದಾರೆ. ನಾವೆಲ್ಲ ಆತ್ಮಗಳ ತಂದೆ. ಈ ತಂದೆಯಿಂದ ಅಂತೂ ಬೇಹದ್ದಿನ ಸುಖ ಸಿಗುತ್ತದೆ. ಗಾಯನವಿದೆ. ತಂದೆ ಮಕ್ಕಳಿಗೆ ಹೇಳುತ್ತಾರೆ, ನಿಮ್ಮ ಬಳಿ ಇರುವ ಭೂತಗಳನ್ನೆಲ್ಲ ನನಗೆ ಒಪ್ಪಿಸಿರಿ. ಅಂದರೆ ನಿಮ್ಮಲ್ಲಿರೋ ಕೆಟ್ಟ ಗುಣಗಳನ್ನೆಲ್ಲ ನನಗೊಪ್ಪಿಸ್ರಿ. ಗುರುಗಳು ಸಹ ಹೇಳುತ್ತಾರೆ, ಇದನ್ನು ದಾನವಾಗಿ ಕೊಡಿ ಎಂದು. ಕಾಮದ ಬಗ್ಗೆ ಹೇಳುತ್ತಾರೆ. ಸರಿ, 6 ತಿಂಗಳು 2 ತಿಂಗಳಿಗೊಮ್ಮೆ ಹೋಗಿ ಎಂದು. ವಿಷಯ ವಿಕಾರಗಳೇನಿವೆಯೋ ಅವುಗಳನ್ನು ದಾನ ಕೊಡಿ ಎನ್ನುತ್ತಾರೆ. ಆದರೆ ಅಲ್ಪ ಕಾಲಕ್ಕಾಗಿ ಕೊಡುತ್ತಾರೆ, ಕೇವಲ ಅದೇ ಜನ್ಮಕ್ಕಾಗಿ. ಬೇಹದ್ದಿನ ತಂದೆಯಂತೂ ಹೇಳುತ್ತಾರೆ, ಈ 5 ವಿಕಾರಗಳನ್ನು ದಾನವಾಗಿ ಕೊಡಿ. ಈ 5 ಭೂತಗಳೇ ದುಃಖಿಯನ್ನಾಗಿ ಮಾಡುತ್ತವೆ. ನಂಬರ್ 1 ಕಾಮ ವಿಕಾರವಾಗಿದೆ. ಇದನ್ನು ಬಿಟ್ಟು ಬಿಡಿ. ಈ ಎಲ್ಲಾ ವಿಕಾರಗಳನ್ನು ಇಲ್ಲಿಯೇ ಬಿಡಬೇಕು. ಜೊತೆಯಲ್ಲಿ ಉಳಿದುಕೊಂಡರೆ, ಅಂದರೆ ನಾವು ವಾಪಸ್ ತಗೊಂಡೋಗಕ್ಕಂತೂ ಆಗಲ್ಲ. ಇನ್ನು ಉಳಿತು ಅಂದ್ರೆ ಪದವಿ ಕಡಿಮೆಯಾಗುತ್ತದೆ, ಮೋಹವೂ ಕಡಿಮೆ ಇಲ್ಲ. ಕೋತಿಯಲ್ಲಿ ಎಷ್ಟು ಮೋಹವಿರುತ್ತದೆ,
ಈ ಹಳೆಯ ಪ್ರಪಂಚ ಬದಲಾಗುತ್ತಿದೆ ಎಂದು ತಂದೆಗೆ ಗೊತ್ತಿದೆ. ಹೊಸ ಪ್ರಪಂಚದಲ್ಲಿ ಭೂತಗಳು ಇರುವುದೇ ಇಲ್ಲ. ಆದ್ದರಿಂದ ಇಲ್ಲಿ ಇವುಗಳನ್ನು ಬಿಡುವುದು ಅವಶ್ಯಕವಾಗಿದೆ. ಇಲ್ಲದಿದ್ದರೆ ಶಿಕ್ಷೆಯನ್ನು ಅನುಭವಿಸುತ್ತೀರಿ ಮತ್ತು ಪದವಿಯು ಭ್ರಷ್ಟವಾಗುತ್ತದೆ. ಅದು ಮತ್ತೆ ಸದಾ ಕಾಲಕ್ಕಾಗಿ ಆಗುತ್ತದೆ. ಯಾರ ಬಳಿಯಾದರೂ ಭೂತವಿದ್ದರೆ ಅದನ್ನು ತೆಗೆದುಹಾಕಬೇಕು. ಮತ್ತೆ 21 ಜನ್ಮಗಳವರೆಗೆ ಯಾವುದೇ ಭೂತ ಇರುವುದೇ ಇಲ್ಲ. ಯಾವುದೇ ಭೂತ ಉಳಿದುಕೊಂಡರೆ ಅಂದ್ರೆ ಕೆಟ್ಟ ಗುಣಗಳು ಉಳಿದುಕೊಂಡರೆ ಅವು ನಿಮ್ಮನ್ನು ದುಃಖಿಗಳನ್ನಾಗಿ ಮಾಡುತ್ತವೆ ಮತ್ತು ಬೇರೆಯವರನ್ನು ದುಃಖಿಯನ್ನಾಗಿ ಮಾಡುತ್ತೀರಿ. ತಂದೆಯಂತೂ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಇಲ್ಲಿಯೇ ಎಲ್ಲಾ ಭೂತಗಳನ್ನು ಅಂದ್ರೆ ನಿಮ್ಮ ಕೆಟ್ಟ ಗುಣಗಳನ್ನು ದಾನ ಮಾಡಿಬಿಡಿ. ಇಲ್ಲದಿದ್ದರೆ ಸ್ವತಃ ದುಃಖಿಯಾಗುತ್ತೀರಿ. ಇದು ಕಸವಾಗಿದೆ. ಇವುಗಳೇ ಅರ್ಧ ಕಲ್ಪ ದುಃಖಿಯನ್ನಾಗಿ ಮಾಡಿವೆ. ಈಗ ತಂದೆ ಹೇಳುತ್ತಾರೆ, ದಾನ ಕೊಡಿ. ದಾನ ಮಾಡಿ ವಾಪಸ್ ಪಡೆದುಕೊಂಡರೆ ಹರಿಶ್ಚಂದ್ರನಂತಾಗಿ ಬಿಡುತ್ತೀರಿ. ಇದೊಂದು ಕಥೆಯಾಗಿದೆ. ಉದಾಹರಣೆಗಳು ಈ ಸಮಯದ್ದಾಗಿವೆ. ಸತ್ಯಯುಗದಲ್ಲಂತೂ ಶಾಸ್ತ್ರ ಮುಂತಾದವುಗಳು ಇರುವುದೇ ಇಲ್ಲ. ಆದ್ದರಿಂದ ಈಗ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ, ಈ ಭೂತಗಳನ್ನು ಈ ಸಮಯದಲ್ಲಿ ಬಿಡಬೇಕಾಗಿದೆ. ತಂದೆ ಹೇಳುತ್ತಾರೆ, ದಾನ ಕೊಟ್ಟರೆ ಗ್ರಹಣ ಬಿಡುತ್ತದೆ. ಆಗ ಬೃಹಸ್ಪತಿಯ ದಶೆ ಕುಳಿತುಕೊಳ್ಳುತ್ತದೆ. ತಂದೆ ಕೇಳುತ್ತಾರೆ, ಯಾರ ಬಳಿಯಾದರೂ ಯಾವುದೇ ಭೂತವಿದ್ದರೆ ಅವುಗಳನ್ನು ದಾನ ಕೊಟ್ಟು ಬಿಡಿ. ಮತ್ತೆ 21 ಜನ್ಮಗಳವರೆಗೆ ನಿಮ್ಮ ಹತ್ತಿರ ಅವು ಬರುವುದಿಲ್ಲ. ಅಂದರೆ ಕೆಟ್ಟ ಗುಣಗಳು, ವಿಕಾರಿ ಗುಣಗಳು ನಿಮ್ಮ ಹತ್ರ ಬರುವುದಿಲ್ಲ. ನಾನಕರು ಕೂಡ ಹೇಳಿದ್ದಾರೆ ತಾನೇ, ಅಸಂಖ್ಯ ಕಳ್ಳರು, ಆರಾಮ್ಕೋರರು ಅವರು ತಂದೆಯ ಮಹಿಮೆಯನ್ನು ಹಾಡುತ್ತಿದ್ದರು. ಬೇಹದ್ದಿನ ತಂದೆ ಹೇಗೆ ತಿಳಿಸುತ್ತಾರೆ ಎಂದು ಈಗ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ. ಕೃಷ್ಣನ ಗೀತೆಯನ್ನು ಕೃಷ್ಣನಂತೂ ಗೀತೆಯನ್ನು ಹೇಳಲು ಸಾಧ್ಯವಿಲ್ಲ. ಕೋಟಿಯಲ್ಲಿ ಯಾರೋ ಒಬ್ಬರು ನನ್ನನ್ನು ತಿಳಿದುಕೊಳ್ಳುತ್ತಾರೆ ಎಂದು ಅವರು ಹೇಳಲು ಸಾಧ್ಯವಿಲ್ಲ. ಅವರನ್ನು ನೋಡಿ ಅಂತೂ ಎಲ್ಲರೂ ಓಡುತ್ತಾರೆ. ಅಂದ್ರೆ ಕೃಷ್ಣನನ್ನ ನೋಡಿದ ತಕ್ಷಣ ಕೃಷ್ಣನ ಹತ್ರ ಎಲ್ಲರೂ ಓಡುತ್ತಾರೆ. ಇಲ್ಲಿ ಆ ಮಾತೇ ಇಲ್ಲ. ತಂದೆಯಂತೂ ಸತ್ಯ ಆಗಿದ್ದಾರೆ. ಇಂತಹ ತಂದೆಯನ್ನು ಆತ್ಮ ಪ್ರೀತಿಸುತ್ತದೆ. ಬುದ್ಧಿಯಲ್ಲಿ ಜ್ಞಾನ ಇದೆ. ಬಾಬಾ, ನಿಮ್ಮ ಕಮಾಲಾಗಿದೆ. ನಮಗೆ ಎಷ್ಟು ಸುಖವನ್ನು ಕೊಡುತ್ತೀರಿ. ಎಲ್ಲ ದುಃಖಗಳಿಂದ ದೂರ ಮಾಡುತ್ತೀರಿ. ಅಲ್ಲಿ ಎಂದಿಗೂ ಅಕಾಲ ಮೃತ್ಯು ಆಗುವುದೇ ಇಲ್ಲ. ತಂದೆಯನ್ನು ನೆನಪು ಮಾಡಬಹುದಲ್ಲವೇ? ಅನೇಕ ಪ್ರಕಾರದ ಯುಕ್ತಿಗಳಿವೆ. ಬಹಳ ಖುಷಿ, ಅಪಾರ ಆನಂದ ಬರುತ್ತದೆ. ತಂದೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಆದರೆ ಪರ ಶರೀರ ವೃದ್ಧ ತನುವಿನಲ್ಲಿದ್ದಾರೆ. ತಂದೆಯನ್ನು ನೋಡಲು ಸಾಧ್ಯವಿಲ್ಲ. ನೀವೂ ತಿಳಿದುಕೊಂಡಿದ್ದೀರಿ. ತಂದೆ ಮಕ್ಕಳಿಗೆ ಒಂದು ಸಾರಿ ತಮ್ಮ ಪರಿಚಯವನ್ನು ಕೊಡುತ್ತಾರೆ. ಗಾಯನವಿದೆ ತಾನೆ, ಬಾಬಾ, ನೀವು ನಮ್ಮನ್ನು ಪ್ರೀತಿಸಿರಿ ಅಥವಾ ತಿರಸ್ಕರಿಸಿರಿ, ನಾವು ನಿಮ್ಮ ಬಾಗಿಲನ್ನು ಎಂದಿಗೂ ಬಿಡುವುದಿಲ್ಲ. ಬಾಬಾ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಇಂತಹ ತಂದೆಯ ಬಗ್ಗೆ ಹೇಳುತ್ತೀರಿ, ನಾವು ಮರೆತು ಬಿಡುತ್ತೇವೆ ಎಂದು. ಆಗ ತಂದೆ ಮೇಲೆ ಆರೋಪ ಕೂಡ ಕೊಡುತ್ತಾರೆ ತಾನೆ. ಯಾರಾದರೂ ಪಕ್ಕಾ ನಿಶ್ಚಯ ಬುದ್ಧಿಯವರಾಗಿದ್ದರೆ ಪ್ರೀತಿಯಿಂದ ಕಣ್ಣೀರು ಬರುತ್ತದೆ. ನಿನ್ನೆ ನಾವು ನಮ್ಮ ರಾಜ್ಯದಲ್ಲಿ ಎಷ್ಟು ಸುಖಿಯಾಗಿದ್ದೆವು. ಅಪಾರ ಸುಖವಿತ್ತು. ಮತ್ತೆ ಪೂಜಾರಿಗಳಾಗಿದ್ದೇವೆ. ತಂದೆ ಹೇಳುತ್ತಾರೆ, ನೀವು ಎಷ್ಟು ನಿಂದನೆ ಮಾಡಿದ್ದೀರಿ. ಕೃಷ್ಣನನ್ನು ಎಷ್ಟು ಹಿಂಸಕ ವಿಕಾರಿಯನ್ನಾಗಿ ಮಾಡಿದ್ದೀರಿ. ಯಾರಿಗೆ ಕೃಷ್ಣ ಭಗವಂತ ಎಂದು ಹೇಳುತ್ತಾರೆ. ಏನೇನೋ ಮಾತುಗಳನ್ನು ಬರೆದಿಟ್ಟಿದ್ದಾರೆ. ಅಂದ್ರೆ ಕೃಷ್ಣನಿಗೊಂದು ಕಡೆ ನಿಂದನೆನೂ ಮಾಡ್ತಾರೆ, ಅದೇ ಕೃಷ್ಣನನ್ನ ಭಗವಂತ ಅಂತಾನೂ ಹೇಳುತ್ತಾರೆ. ಮತ್ತೆ ರಾಮಚಂದ್ರ ಭಗವಂತನಿಗಾಗಿ ಏನು ಬರೆದಿಟ್ಟಿದ್ದಾರೆ? ನಿಂದನೆಯ ಮಾತುಗಳನ್ನು ತಿಳಿಸಿ ಎಷ್ಟೋ ಜನರನ್ನು ತಮ್ಮ ಧರ್ಮಕ್ಕೆ ಕನ್ವರ್ಟ್ ಮಾಡುತ್ತಾರೆ. ಒಂದು, ಶಾಸ್ತ್ರಗಳು ನಷ್ಟ ಮಾಡಿವೆ ಮತ್ತು ನನ್ನ ಗ್ಲಾನಿಯೂ ಮಾಡಿದ್ದಾರೆ. ಸುಳ್ಳನ್ನು ಕೇಳುತ್ತಾ ಬಂದಿದ್ದಾರೆ. ಅವರಿಗೆ ತಿಳಿಸುತ್ತಾರೆ, ಶ್ರೀಮತದಂತೆ ನಡೆದರೆ ಶ್ರೇಷ್ಠರಾಗುತ್ತೀರಿ. ಮಾಡುವವರು ಅಂದ್ರೆ ನಮ್ಮನ್ನ ಶ್ರೇಷ್ಠರನ್ನಾಗಿ ಮಾಡುವವರು ತಂದೆಯೇ ಆಗಿದ್ದಾರೆ. ತಂದೆ ಅವಶ್ಯವಾಗಿ ಬರುತ್ತಾರೆ. ಈಗ ಭಗವಂತ ಕೃಷ್ಣನಾಗಿದ್ದಾನೆಯೇ ಅಥವಾ ರಾಜಯೋಗವನ್ನು ಕಲಿಸುವ ತಂದೆ ಭಗವಂತನಾಗಿದ್ದಾರೆಯೇ? ಇಂದಿನ ಜನ್ಮದಲ್ಲಿ ಭಗವಂತನಿಂದ ರಾಜಯೋಗವನ್ನು ಕಲಿತಿದ್ದೀರಿ. ಸಣ್ಣ ಸಣ್ಣ ಮಕ್ಕಳು ಸಹ ಇಂತಹ ಮಾತುಗಳನ್ನು ತಿಳಿಸಿದರೆ ಹೆಸರು ಪ್ರಖ್ಯಾತವಾಗುತ್ತದೆ. ನಿಮ್ಮ ಚರಣಗಳಿಗೆ ಬಂದು ಬಿಡುತ್ತಾರೆ. ನಾವು
ಕೊಡುತ್ತಿದ್ದೆವು ಎಂದು ಎಂದಿಗೂ ಮನಸ್ಸಿನಲ್ಲಿ ವಿಚಾರ ಬರಬಾರದು. ಅಂದ್ರೆ ಇಂಥ ಜ್ಞಾನನ ನಾವು ಕೊಡ್ತಿದ್ದೀವಿ ಅಂತ ನಿಮ್ಮ ಮನಸ್ಸಿನಲ್ಲಿ ವಿಚಾರ ಬರಬಾರದು. ನಾವು ಕೊಡುತ್ತಿದ್ದೇವೆ ಎಂದು ಯಾರ ಮನಸ್ಸಿನಲ್ಲಿ ಬರುತ್ತದೆಯೋ ಅವರು ಪಾಪಾತ್ಮರಾಗಿದ್ದಾರೆ. ನೀವೇನು ಕೊಡುತ್ತೀರಿ? ಬಹಳಷ್ಟು ಜನರಲ್ಲಿ ಜ್ಞಾನ ಇಲ್ಲದ ಕಾರಣ ಮತ್ತೆ ಕೇಳುತ್ತಿರುತ್ತಾರೆ, ಎಷ್ಟು ಕೊಡಲಿ, ಏನು ಮಾಡಲಿ? ಅರೆ, ನೀವು ಕೊಡುವುದಿಲ್ಲ, ತೆಗೆದುಕೊಳ್ಳುತ್ತೀರಿ. ಮಮ್ಮ ಬಡವರ ಮಗಳಾಗಿದ್ದರೂ ಒಂದು ಕವಡೆಯನ್ನು ತರಲಿಲ್ಲ, ಆದರೂ ಎಷ್ಟು ಶ್ರೇಷ್ಠ ಪದವಿ ಪಡೆಯುತ್ತಾರೆ. ಲಕ್ಷ್ಮಿ ಸರ್ವಿಸೇಬಲ್ ಆದರೂ ಮತ್ತು ಸಂಪೂರ್ಣ ಪವಿತ್ರ. ಬಾಬಾ ಇತಿಹಾಸ ಭೂಗೋಳ ತಿಳಿದುಕೊಂಡಿದ್ದಾರೆ. ಹೇಗೆ ಬಂದರು? ಕುಮಾರಿಯಾಗಿದ್ದರು. ಬಾಬಾ ಬಡವರ ಬಂಧು ಆಗಿದ್ದಾರೆ ತಾನೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಶಿವಬಾಬನ ಬಳಿ ಎಷ್ಟು ಹಣ ಕೊಡಲಿ ಎಂದು ಹೀಗೆ ತಿಳಿದುಕೊಳ್ಳಬೇಡಿ. ಬ್ರಾಹ್ಮಣಿಯ ಬಳಿ ಕೇಳುತ್ತಾರೆ, ಅಂದ್ರೆ ಅಕ್ಕಂದ್ರ ಹತ್ರ ಕೇಳುತ್ತಾರೆ, 50 ರೂಪಾಯಿ ಕೊಡ್ಲಾ, 100 ರೂಪಾಯಿ ಕೊಡ್ಲಾ? ನೀವೇನು ತಿಳಿದುಕೊಳ್ಳುತ್ತೀರಿ? ಇಷ್ಟು ಕೊಡಲೆ, ಅಷ್ಟು ಕೊಡಲೆ, ಎಷ್ಟು ಕೊಡಲಿ? ಇದು ಸರಿಯೇ? ಆಗ ಬಾಬಾ ತಿಳಿದುಕೊಳ್ಳುತ್ತಾರೆ, ಇವರಿಗೆ ಸಂಪೂರ್ಣ ಶಿಕ್ಷಣ ಸಿಕ್ಕಿಲ್ಲ. ತಂದೆ ತಿಳಿಸಿದ್ದಾರೆ, ಧರ್ಮಶಾಲೆ, ಆಸ್ಪತ್ರೆ ಮುಂತಾದವುಗಳನ್ನು ಕಟ್ಟಿಸುತ್ತಾರೆ, ಬಹಳ ಖರ್ಚು ಮಾಡುತ್ತಾರೆ. ಒಂದು ಜನ್ಮಕ್ಕಾಗಿ ರಿಟರ್ನ್ ನಲ್ಲಿ ಅಲ್ಪ ಕಾಲದ ಸುಖ ಸಿಗುತ್ತದೆ. ನೀವು ತಿಳಿದುಕೊಳ್ಳಿ, ರಾಜರಾಗುತ್ತಾರೆ ಎಂದು. ಮತ್ತೆ ಯಾರಿಗಾದರೂ ದುಃಖ ಕೊಟ್ಟಿದ್ದರೆ ಶಾರೀರಿಕ ಕಾಯಿಲೆ ಬರುತ್ತದೆ. ಸದಾ ಸುಖಿಯಂತೂ ಆಗಲು ಸಾಧ್ಯವಿಲ್ಲ. ಬೇಹದ್ದಿನ ತಂದೆ ಮಕ್ಕಳಿಗಾಗಿ ಉಡುಗೊರೆಯನ್ನು ತರುತ್ತಾರೆ. ತಂದೆ ಹೇಳುತ್ತಾರೆ, ನಾನು ನೀವು ಮಕ್ಕಳಿಗಾಗಿ ಅಂಗೈಯಲ್ಲಿ ಸ್ವರ್ಗವನ್ನು ತರುತ್ತೇನೆ. ನಿಮಗೆ ಇಬ್ಬರು ತಂದೆಯರು, ಇಬ್ಬರು ಎಷ್ಟೊಂದು ಶೃಂಗಾರ ಮಾಡುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ವನವಾಸದಲ್ಲಿದ್ದೀರಿ. ನಿಮ್ಮ ಅತ್ತೆ ಮನೆ ಸ್ವರ್ಗವಾಗಿದೆ. ಸಂಗಮ ಯುಗವು ಇಬ್ಬರ ತವರು ಮನೆಯಾಗಿದೆ. ನಿಮಗೆ ಎಷ್ಟು ಶೃಂಗಾರ ಮಾಡುತ್ತಾರೆ. ಜ್ಞಾನ ಮತ್ತು ಯೋಗ ಎರಡರಿಂದಲೂ ಬಾಬಾ ಶೃಂಗಾರ ಮಾಡುತ್ತಾರೆ. ಬಾಬಾ ಮಕ್ಕಳಿಗೆ ಶೃಂಗಾರ ಮಾಡಲು ಬಂದಿದ್ದಾರೆ. ಆದ್ದರಿಂದ ಅವರನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಇಬ್ಬರೂ ತಂದೆಯರು ಸಿಗುತ್ತಾರೆ. ತಂದೆ ನಮ್ಮನ್ನು ಸುಖಿಯನ್ನಾಗಿ ಮಾಡುತ್ತಾರೆ. ಆದ್ದರಿಂದ ನಾವು ಮಕ್ಕಳು ಯಾರಿಗೂ ದುಃಖ ಕೊಡಬಾರದು. ನೀವು ಮಧುರಾತಿ ಮಧುರ ಹೂಗಳಾಗುತ್ತೀರಿ. ಇಲ್ಲಿಯೇ ಆಗಬೇಕಾಗಿದೆ. ಮಾಯೆಯು ಬಹಳ ಕೆಟ್ಟದ್ದಾಗಿದೆ. ತಕ್ಷಣ ತಂದೆಯ ನೆನಪನ್ನು ಮರೆಸಿಬಿಡುತ್ತದೆ. ಒಳ್ಳೆಯದು ಮಕ್ಕಳಿಗೆ ಗುಡ್ ನೈಟ್. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಅಖಂಡ ಬ್ರಹ್ಮಚಾರಿ ಭವ. ಯಾವುದೇ ಪ್ರಕಾರದ ಪವಿತ್ರತೆ ಅರ್ಥಾತ್ ಸ್ವಚ್ಛತೆಯು ಖಂಡಿತವಾಗದಿರಲಿ, ಆಗ ಅಖಂಡ ಬ್ರಹ್ಮಚಾರಿ ಎಂದು ಹೇಳಲಾಗುವುದು. ಯಾವುದೇ ಪ್ರಕಾರದ ಅಪವಿತ್ರತೆಯು ವೃತ್ತಿಯನ್ನು ಚಂಚಲಗೊಳಿಸದಿರಲಿ. ಸಂಕಲ್ಪದಲ್ಲಿಯೂ ಅಪವಿತ್ರತೆಯು ನಿಮ್ಮ ವೃತ್ತಿಯನ್ನು ಚಂಚಲಗೊಳಿಸದಿರಲಿ. ಮೊದಲ ಸೋಲು ವೃತ್ತಿಯ ಚಂಚಲತೆಯಾಗಿದೆ. ನಂತರ ದೃಷ್ಟಿ ಮತ್ತು ಕೃತಿಯ ಚಂಚಲತೆಯಾಗುತ್ತದೆ. ವೃತ್ತಿಯ ಚಂಚಲತೆಯು ನಿಮ್ಮ ರಿಜಿಸ್ಟರ್ ಅನ್ನು ಕಲೆಯುಳ್ಳದ್ದನ್ನಾಗಿ ಮಾಡುತ್ತದೆ. ಆದ್ದರಿಂದ ವಿಚಾರದಿಂದಲೂ ವೃತ್ತಿಯಿಂದಲೂ ಸದಾ ಬ್ರಹ್ಮಚಾರಿಗಳಾಗಿರಿ. ಅಖಂಡ ಬ್ರಹ್ಮಚಾರಿಯಾಗಿರುವವರಿಗೆ ಸರ್ವ ಪ್ರಾಪ್ತಿಗಳು ಅಖಂಡವಾಗಿ ಅನುಭವವಾಗುತ್ತವೆ. ಒಳ್ಳೆಯದು. ಓಂ ನಮಃ ಶಿವಾಯ.